ಹೆಂಡತಿ ಮತ್ತು ಮಗ ಇಬ್ಬರು ಸೇರಿ ಭಾಸ್ಕರ್ ಶೆಟ್ಟಿಯ ಹೆಣ ಉಳಿಸಿದ್ರು. ಆ ಹೆಣ ಉಳಿಸೋದಕ್ಕೆ ಮತ್ತೊಬ್ಬ ಕೂಡ ಸಾಥ್ ಕೊಟ್ಟಿರ್ತಾನೆ. ಆತ ಒಬ್ಬ ಜ್ಯೋತಿಷಿ. ಮೂವರು ಶ್ರೀಮಂತ ಉದ್ಯಮಿಯ ಹೆಣ ಉಳಿಸೋದ ರೀತಿ ಇದೆಯಲ್ಲ, ಅದು ಎಂಥವರೊಂದು ಬೆಚ್ಚಿ ಬೀಳಿಸುವಂಥದ್ದು. ಇದೇ ಹದ್ದಿನ ಕಣ್ಣಿನ ರೋಚಕ ಕತೆ. ಭಾಸ್ಕರ್ ಶೆಟ್ಟಿ ಮತ್ತು ಪತ್ನಿ ರಾಜೇಶ್ವರಿ ನಡುವೆ ಅದ್ಯಾವಾಗ ಜಗಳ ಹೆಚ್ಚಾಗ ತೊಡಗಿತೋ. ಭಾಸ್ಕರ್ ಶೆಟ್ಟಿ ಆಸ್ತಿಯನ್ನ ಅನಾಥಾಶ್ರಮಕ್ಕೆ ಬರೆಯಲು ಡಿಸೈಡ್ ಮಾಡ್ದ. ಇದಕ್ಕೆ ಒಂದು ಮುಹೂರ್ತ ಕೂಡ ಮಾಡ್ಬಿಟ್ಟಿದ್ದ. ಜುಲೈ 27ರಂದು ವಕೀಲರೊಬ್ಬರನ್ನ ಭೇಟಿ ಮಾಡಿ ವಿಲ್ ಬರೆಸುವ ನಿರ್ಧಾರಕ್ಕೆ ಬಂದಿದ್ದ ಭಾಸ್ಕರ್ ಶೆಟ್ಟಿ. ಆ ವಿಚಾರವನ್ನ ತಿಳಿದುಕೊಂಡ ಪತ್ನಿ ರಾಜೇಶ್ವರಿ ಮತ್ತು ಮಗ ನವನೀತ್ ಆಸ್ತಿ ಕೈ ತಪ್ಪಲಿದೆ ಅನ್ನೋದನ್ನ ತಿಳಿದುಕೊಳ್ತಾರೆ. ಕೋಟ್ಯಾಂತರ ರೂಪಾಯಿ ಬೀದಿ ಪಾಲಾಗೋದನ್ನ ಊಹಿಸಿಕೊಳ್ಳುವುದು ಅವರಿಗೆ ಸಾಧ್ಯವಾಗೋದೇ ಇಲ್ಲ. ಹೀಗಾಗಿ ಭಾಸ್ಕರ್ ಶೆಟ್ಟಿಯನ್ನೇ ಮುಗಿಸುವ ನಿರ್ಧಾರಕ್ಕೆ ಬಂದು ಬಿಡ್ತಾರೆ. ಇದಕ್ಕೆ ಮತ್ತೊಬ್ಬ ಕೂಡ ಬೆಂಬಲ ಕೊಡ್ತಾನೆ. ಅವನೇ ನಂದಳಿಕೆಯ ಜ್ಯೋತಿಷಿ ನಿರಂಜನ್ ಭಟ್. ನಿರಂಜನ ಭಟ್ಟನನ್ನ ವಶಕ್ಕೆ ಪಡೆದ ಪೊಲೀಸರಿಗೆ ಅವರಿಂದ ಊಹೆಗೂ ನಿಲುಕದ ಕ್ರೂರ ಮಾಹಿತಿಗಳು ಬಯಲಿಗೆ ಬರುತ್ತೆ. ಕಾರ್ಕಳದ ನಂದಳಿಕೆಯ ಶ್ರೀನಿವಾಸ ಭಟ್ಟರ ಮಗ ನಿರಂಜನ ಭಟ್ಟ MBA ಓದಿರೋ ನಿರಂಜನ ಭಟ್ಟ ಜ್ಯೋತಿಷ್ಯ ಹೇಳ್ತಿದ್ದ. ಭೂತಗಳು ಮತ್ತು ಮನುಷ್ಯರ ನಡುವೆ ಮಧ್ಯಸ್ಥಿಕೆ ವಹಿಸಿ ಮಾತನಾಡೋ ಕೆಲಸವನ್ನು ಮಾಡ್ತಾ ಇದ್ದ. ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿರಂಜನ ಭಟ್ಟ ಅಂದ್ರ ಜನರಿಗೆ ಒಂಥರದ ಪ್ರೀತಿ. ಜನರ ಭಾವನೆಗಳ ಜೊತೆ ಚೆಲ್ಲಾಟವಾಡೋ ಈತ ಭಾಸ್ಕರ್ ಶೆಟ್ಟಿಯ ಪತ್ನಿ ರಾಜೇಶ್ವರಿ ಜೊತೆ ಸಲುಗೆ ಬೆಳೆಸಿ ಅಕ್ರಮ ಸಂಬಂಧವನ್ನೇ ಬೆಳೆಸ್ಕೊಂಡಿದ್ದ. ಇಬ್ಬರ ರಾಸಲೀಲೆಗಳು ಮೊಬೈಲ್ನಲ್ಲೂ ಸೆರೆಯಾಗಿದ್ವು. ಅದೇ ವಿಚಾರಕ್ಕೆ ಭಾಸ್ಕರ್ ಶೆಟ್ಟಿ ಮತ್ತು ರಾಜೇಶ್ವರಿ ನಡುವೆ ಜಗಳಗಳಾಗಿ ಡೈವರ್ಸ್ ಕೊಡೋ ವಿಚಾರದವರೆಗೂ ಹೋಗಿತ್ತು. ಆ ಸಂದರ್ಭದಲ್ಲಿ ಒಮ್ಮೆ ಭಾಸ್ಕರ್ ಶೆಟ್ಟಿ ನಿರಂಜನ ಭಟ್ಟನನ್ನ ಕರೆಸಿ ವಾರ್ನಿಂಗ್ ಮಾಡಿ ಕಳುಹಿಸಿದ್ದ. ಈ ಸಿಟ್ಟು ಜ್ಯೋತಿಷಿ ನಿರಂಜನ್ ಭಟ್ ಮನಸ್ಸಿನಲ್ಲಿ ಅಚ್ಚಳಿಯದೆ ಹಾಗೆ ಉಳಿದಿತ್ತು. ಪ್ರತೀಕಾರ ತೀರಿಸಿಕೊಳ್ಳಲು ನಿರಂಜನ್ ಭಟ್ ಕಾಯ್ತಾ ಇದ್ದ. ಆ ಸಮಯ ಬಂದೇ ಬಿಡ್ತು. ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ಯಾವಾಗ ಅನಾಥಾಶ್ರಮಕ್ಕೆ ಬರೆಯಲು ಭಾಸ್ಕರ್ ಶೆಟ್ಟಿ ಯೋಚನೆ ಮಾಡಿದ್ನೋ ಆಗ ಆತನನ್ನ ಈ ಲೋಕದಿಂದನೇ ಕಳಿಸ್ಬೇಕು ಅನ್ನುವ ನಿರ್ಧಾರಕ್ಕೆ ರಾಜೇಶ್ವರಿ ಮತ್ತು ಮಗ ನವನೀತ್ ಬಂದು ಬಿಡ್ತಾರೆ. ಆಗ ಈ ಇಬ್ಬರು ಸಹಾಯ ಕೇಳಿಕೊಂಡು ಹೋಗೋದು ಇದೇ ನಿರಂಜನ ಭಟ್ಟನ ಬಳಿ. ಬಂದ ಅವಕಾಶವನ್ನ ಬಳಸಿಕೊಳ್ಳಲು ಮುಂದಾದ ಜ್ಯೋತಿಷಿ ಪಕ್ಕಾ ಪ್ಲಾನ್ ಹಾಕಿ ಭಾಸ್ಕರ್ ಶೆಟ್ಟಿಯ ಹೆಣ ಉರುಳಿಸಲು ನಿರ್ಧಾರ ಮಾಡಿಬಿಡ್ತಾನೆ. ಅದಕ್ಕೆ ಈ ಮೂವರು ಸೇರಿ ಸಂಚೊಂದನ್ನ ರೂಪಿಸುತ್ತಾರೆ. ಕೊನೆಗಾಗಿ 7 ಮೀಟಿಂಗ್ಗಳು. ಭಾಸ್ಕರ್ ಶೆಟ್ಟಿಯನ್ನ ಮುಗಿಸಲು ಈ ಮೂವರು ಒಟ್ಟು 7 ಮೀಟಿಂಗ್ಗಳನ್ನ ಮಾಡಿರ್ತಾರೆ. ಜುಲೈ 5ರಿಂದ ಜುಲೈ 27ರವರೆಗೂ ಉಡುಪಿಯ ರಾಜಾಂಗಣ ಪಾರ್ಕಿಂಗ್ ಜಾಗದಲ್ಲಿ ಕೂತು ಚರ್ಚೆ ಮಾಡಿರ್ತಾರೆ. ಹೇಗೆ ಕೊಲೆ ಮಾಡಬೇಕು, ಹೇಗೆ ಹೆಣ ಸಾಗಿಸ್ಬೇಕು, ಪೊಲೀಸರಿಗೆ ಸಣ್ಣ ಅನುಮಾನ ಕೂಡ ಬರಬಾರ್ದೆಂಬ ಆಲೋಚನೆ ಮಾಡಿ ಅದರಂತೆ ಪಕ್ಕಾ ಪ್ಲಾನ್ ಹಾಕಿ ದೊಡ್ಡದೊಂದು ಕೊಲೆಗೆ ಸಂಚು ರೂಪಿಸ್ತಾರೆ. ಅದರಂತೆ ಜುಲೈ 28ರಂದು ದುರ್ಗಾ ಹೋಟೆಲ್ನಿಂದ ಸ್ನಾನಕ್ಕೆಂದು ಮಧ್ಯಾಹ್ನ ಮನೆಗೆ ಬಂದಾಗ ತಾಯಿ ಮಗ ಭಾಸ್ಕರ್ ಶೆಟ್ಟಿಯ ಮೇಲೆರಗಿ ಬೀಳ್ತಾರೆ. ಮಾಸ್ಕ್ ಹಾಕಿಕೊಂಡಿದ್ದ ಮಗ ನವನೀತ್ ಶೆಟ್ಟಿ ಪೆಪ್ಪರ್ ಸ್ಪ್ರೇ ಮುಖಕ್ಕೆ ಹಾಕಿ ರಾಡ್ನಿಂದ ತನ್ನ ತಂದೆಗೆ ಮನಸೋ ಇಚ್ಛೆ ಹಲ್ಲೆ ನಡೆಸ್ತಾನೆ. ಆ ಬಳಿಕ ಬಾತ್ರೂಮ್ಗೆ ಕರೆದುಕೊಂಡು ಹೋಗಿ ಟಬ್ನಲ್ಲಿ ಮುಳುಗಿಸುತ್ತಾನೆ. ಭಾಸ್ಕರ್ ಶೆಟ್ಟಿ ಜೀವ ದೊಡ್ಡದಿರಬಹುದು, ಆದ್ರೂ ಸಾಯಲ್ಲ. ಕೊನೆಗೆ ಆತನನ್ನ ಮನೆಯ ಹಿತ್ತಲಿಗೆ ಕರೆದೊಯ್ದು ಅಲ್ಲಿ ವಿಷ ಕುಡಿಸಿ ಮತ್ತೆ ರಾಡ್ನಿಂದ ಭಾಸ್ಕರ್ ಶೆಟ್ಟಿ ಉಸಿರು ನಿಲ್ಲುವವರೆಗೂ ಹೊಡಿತಾರೆ. ಇಷ್ಟಕ್ಕೆ ಸುಮ್ಮನಾಗದೆ ನಿರಂಜನ್ ಭಟ್ಟನ ಕಾರಿನಲ್ಲಿ ನಂದಳಿಕೆಗೆ ಕರೆದುಕೊಂಡು ಹೋಗ್ತಾರೆ. ಹೋಮಕುಂಡದಲ್ಲಿ ಭಸ್ಮ. ಅರೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ಭಾಸ್ಕರ್ ಶೆಟ್ಟಿಯನ್ನ ನಿರಂಜನ ಭಟ್ಟನ ಕಾರಿನಲ್ಲಿ ಕರೆದೊಯ್ದು
ನಂದಳಿಕೆಯ ಹೋಮಕುಂಡದ ಬಳಿ ಅದಾಗ್ಲೇ ಅಲ್ಲಿ ಸಿದ್ಧವಾಗಿದ್ದ ಹೋಮಕುಂಡದಲ್ಲಿ ಭಾಸ್ಕರ್ ಶೆಟ್ಟಿಯನ್ನ ಹಾಕಿ ಬೆಳಗ್ಗೆ 5 ಗಂಟೆಯವರೆಗೆ ಸುಡ್ತಾರೆ. ಪೆಟ್ರೋಲ್ ಕರ್ಪೂರ ಹಾಕಿ ದೇಹ ಬೂದಿಯಾಗುವವರೆಗೂ ಸುಡುತ್ತಲೇ ಇರ್ತಾರೆ. ತಂದೆ ಅಗ್ನಿ ಚಿತೆಯಲ್ಲಿ ಭಸ್ಮವಾಗುತ್ತಿದ್ರೆ ಮಗ ಬೆಂಕಿ ಇನ್ನೂ ಜೋರಾಗಿ ಉರಿಯಲಿ ಅಂತ ಕರ್ಪೂರ ಎಸೆಯುತ್ತಿದ್ದ. ತಾಳಿ ಕಟ್ಟಿದ ಗಂಡ ಹೋಮಕುಂಡದಲ್ಲಿ ಬೇಯುತ್ತಿದ್ರೆ ಬೇಗ ಬೂದಿಯಾಗಲಿ ಅಂತ ಹೆಂಡತಿ ರಾಜೇಶ್ವರಿ ಪೆಟ್ರೋಲ್ ಸುರಿತಾ ಇದ್ಲು. ಬೆಳಗಿನವರೆಗೂ ನಿರಂತರವಾಗಿ ಸುಟ್ಟ ಇವರು ಬಳಿಕ ಮೂಳೆಗಳನ್ನ ಕಲ್ಕಾರು ಹೊಳೆಗೆ ಬಿಸಾಡಿರ್ತಾರೆ. ಇತ್ತ ಹೋಮಕುಂಡದ ಜಾಗವನ್ನ ಸಂಪೂರ್ಣವಾಗಿ ಕಿತ್ತು ಹಾಕಿ ಹೊಸ ಟೈಲ್ಸ್ಗಳನ್ನಿಟ್ಟು ಆ ಜಾಗದಲ್ಲಿ ಹೊಸ ಹೋಮಕುಂಡವನ್ನ ನಿರಂಜನ ಭಟ್ಟನ ತಂದೆ ಶ್ರೀನಿವಾಸ ಭಟ್ಟ ನಿರ್ಮಿಸಿದ್ದ. ಕೊಲೆ ಪ್ರಕರಣವನ್ನ ಮುಚ್ಚಿ ಹಾಕಲು ಏನ್ ಬೇಕೋ ಎಲ್ಲವನ್ನ ಮಾಡಿ ಮುಗಿಸಿ ತಮ್ಮ ಪಾಡಿಗೆ ತಾವು ಸುಮ್ಮನಿದ್ರು. ಆದ್ರೆ ಮಗ ಭಾಸ್ಕರ ಶೆಟ್ಟಿ ನಾಪತ್ತೆಯಾಗಿದ್ದು ತಾಯಿ ಗುಲಾಬಿ ಶೆಟ್ಟಿ ಅವರಿಗೆ ಅನುಮಾನ ಹೆಚ್ಚಾಗಲು ಕಾರಣವಾಗುತ್ತೆ. ಆಕೆ ಕೊಟ್ಟ ಒಂದು ಮಿಸ್ಸಿಂಗ್ ಕೇಸ್ ರಾಜ್ಯದಲ್ಲಿ ಅತಿ ಕ್ರೂರವಾಗಿ ಕೊಲೆಯಾದ ಒಬ್ಬ ಉದ್ಯಮಿಯ ಮತ್ತು ಅಷ್ಟೇ ಚಾಣಾಕ್ಷವಾಗಿ ಭೇದಿಸಿದ ಪೊಲೀಸರ ಕಥೆಗೆ ಸಾಕ್ಷಿಯಾಗಿದೆ. ಈ ಮೂವರ ಜೊತೆಗೆ ಸಾಕ್ಷ್ಯಾಧಾರಗಳನ್ನ ಮುಚ್ಚಿ ಹಾಕಲು ಪ್ರಯತ್ನಿಸಿದ ನಿರಂಜನ ಭಟ್ಟನ ತಂದೆ ಶ್ರೀನಿವಾಸ್ ಭಟ್ಟ ಮತ್ತು ಹೆಣ ಸಾಗಿಸುವಾಗ ಹಣದಾಸೆಗೆ ಸುಮ್ಮನಿದ್ದ ಡ್ರೈವರ್ ರಾಘವೇಂದ್ರ ಕೂಡ ಕಾನೂನಿನ ಮುಂದೆ ಆರೋಪಿಗಳಾಗಿದ್ದಾರೆ. ಭಾಸ್ಕರ್ ಶೆಟ್ಟಿಯ ಕೊಲೆಗೆ ಸಾಕಷ್ಟು ಸಾಕ್ಷಿಗಳು ದೊರೆತಿವೆ. ಆರೋಪಿಗಳನ್ನ ಅಪರಾಧಿಗಳನ್ನಾಗಿ ಮಾಡುವ ಜವಾಬ್ದಾರಿ ನ್ಯಾಯಾಲಯದ ಮುಂದಿದೆ. ಪೊಲೀಸರ ಕಣ್ಣುಗಳಲ್ಲಿ ಮತ್ತದೇ ಮಂದಹಾಸ. ನೋಡಿದ್ರಲ್ಲ ಶ್ರೀಮಂತ ಉದ್ಯಮಿಯ ಕೊಲೆಯ ಕಥೆಯನ್ನ. ಮುಂದಿನ ಹದ್ದಿನ ಕಣ್ಣಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ರೋಚಕ ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ನೋಡ್ತಾ ಇರಿ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ಸುವರ್ಣ ನ್ಯೂಸ್.